ಹೊಸ ವರ್ಷದ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ನಾನು ನಿಮ್ಮ ವಾಣಿ ಕುಸುಮಕರ್. ವೆಲ್ಕಮ್ ಟು ಮೈ ಚಾನಲ್. ಯುಗಾದಿ ಹಬ್ಬಕ್ಕೆ ಒಂದು ಸ್ಪೆಷಲ್ ಆಗಿರೋ ಹೋಳಿಗೆ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಬನ್ನಿ, ಹೋಳಿಗೆಯನ್ನು ಸ್ಪೆಷಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಶುರು ಮಾಡೋಣ. ನಾನಿಲ್ಲಿ ಒಂದು ಅಗಲವಾದ ಪಾತ್ರೆ ತಗೊಂಡು 1 ಕಪ್ ಮೈದಾ ಹಿಟ್ಟು ಹಾಗೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಆನಂತರ ಅರ್ಧ ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆನಂತರದಲ್ಲಿ 1 ಕಪ್ ನೀರನ್ನು ಸೇರಿಸ್ತಾ ಇದ್ದೀನಿ. ನೀರನ್ನು ಸ್ವಲ್ಪನೇ ಸೇರಿಸ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೋಬೇಕು. ನೀವು ಅರಿಶಿನ ಪುಡಿ ಜಾಸ್ತಿ ಬೇಕು ಅನ್ನೋಗಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕಿದ್ದೀನಿ. ನೀರನ್ನು ಒಂದೇ ಸಲ ಹಾಕಬಾರ್ದು, ಸ್ವಲ್ಪನೇ ಸೇರಿಸ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ಈ ಹದಕ್ಕೆ ಬಂದ ನಂತರ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಅರ್ಧ ಗಂಟೆ ಹಾಗೆ ನೆನೆಯೋದಕ್ಕೆ ಬಿಡಬೇಕು. ಆನಂತರದಲ್ಲಿ ನಾನಿಲ್ಲಿ ಒಂದು 5 ಕ್ಯಾರೆಟನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ದೊಡ್ಡ ಪೀಸಾಗಿ ಕಟ್ ಮಾಡಿ ಒಂದು ಬೌಲಲ್ಲಿ ನೀರು ಹಾಕಿ ಇದನ್ನು ಬೇಯಕ್ಕೆ ಬಿಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯನ್ನು ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಒಣ ಕೊಬ್ಬರಿನೂ ತಗೋಬೋದು. ಒಣ ಕೊಬ್ಬರಿ ಹಾಕಿದರೆ ಹೋಳಿಗೆ ಒಂದು 4-5 ದಿನ ಇಟ್ಕೊಂಡು ತಿನ್ಬೋದು. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ಪೌಡರ್ ಥರ ಮಾಡ್ಕೋಬೇಕು. ನೀರು ಹಾಕ್ದೇ ಮಾಡ್ಕೋಬೇಕು. ಇವಾಗ ಹಿಟ್ಟು ಸುಮಾರು ನೆಂದಿದೆ. ನಾನು ಇದನ್ನು ಒಂದು ಸ್ವಲ್ಪ ನಾದ್ಕೊತೀನಿ. ಸ್ವಲ್ಪನೇ ಎಣ್ಣೆನ ಸೇರಿಸ್ಕೊಳ್ತಾ ನಾದ್ಕೋಬೇಕು. ಒಂದೊಂದೇ ಸ್ಪೂನನ್ನು ಹಾಕ್ಕೊಳ್ತಾ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಹೋಳಿಗೆ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಒಂದೇ ಸಲ ಎಣ್ಣೆ ಹಾಕಬಾರ್ದು. ಆವಾಗವಾಗ ಮಧ್ಯ ಒಂದೊಂದು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಹಿಟ್ಟು ಈ ಹದಕ್ಕೆ ಇವಾಗ ಬಂದಿದೆ. ಇದಕ್ಕೆ ನಾನು ಮತ್ತೆ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೆ ನಾದ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಹಿಟ್ಟು ಸಾಫ್ಟ್ ಆಗೋವರೆಗೆ ನಾದ್ಕೋಬೇಕು. ಇವಾಗ ಇದ್ರ ಮೇಲ್ಗಡೆ ಮುಳುಗುವಷ್ಟು ಎಣ್ಣೆನ ಹಾಕಿ ಮತ್ತೆ ಒಂದು ಪ್ಲೇಟನ್ನು ಮುಚ್ಚಿ ನಾವೊಂದು 2 ತಾಸು ಹಿಟ್ಟನ್ನು ನೆನೆಯೋಕ್ಕೆ ಬಿಡಬೇಕು. ಇವಾಗ ಬೇಯಿಸೋಕ್ಕಿಟ್ಟಿರೋಂಥ ಕ್ಯಾರೆಟು ಬೆಂದಿದೆ. ಇದು ಸ್ಟವ್ ಆಫ್ ಮಾಡಿ ನಾನು ಇದಕ್ಕೆ ಮಿಕ್ಸಿ ಜಾರ್ಗೆ ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಈ ಥರ ಪೇಸ್ಟ್ ಮಾಡ್ಕೋಬೇಕು. ನಂತರ ನಾವೊಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಒಂದು 3 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಬಿಳಿ ಎಳ್ಳನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಬಿಳಿ ಎಳ್ಳು ಇಲ್ಲ ಅಂದರೆ ಕಪ್ಪು ಎಳ್ಳು ಕೂಡ ಯೂಸ್ ಮಾಡ್ಕೋಬೋದು. ಆನಂತರ ನಾವು ರುಬ್ಕೊಂಡಿರೋಂತಹ ತೆಂಗಿನಕಾಯಿ ತುರಿ ಏನಿದೆ ಅದನ್ನು ಕೂಡ ಈ ಎಳ್ಳಿನ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಹಸಿ ಕೊಬ್ಬರಿ ಆಗಿರೋದಕ್ಕಾಗಿ ನಾನು ಜಾಸ್ತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆನಂತರ 1 ಬೌಲಷ್ಟು ನಾನಿಲ್ಲಿ ಬೆಲ್ಲದ ಪೌಡರನ್ನು ತಗೊಂಡಿದ್ದೀನಿ. ಆನಂತರ ಬೆಲ್ಲದ ಪೌಡ್ರ್ ಸ್ವಲ್ಪ ಬಿಸಿಯಾದ ನಂತರ ರುಬ್ಕೊಂಡಿರೋಂತಹ ಕ್ಯಾರೆಟನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಇದನ್ನು ಬೇಯಿಸಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗೋವರೆಗೂ ಈ ಥರ ಕೈ ಬಿಡದೇನೆ ಇದನ್ನು ಸೌಟಾಡಿಸ್ತಾನೆ ಇರಬೇಕು. ಇವಾಗ ಇದು ರೆಡಿಯಾಗಿದೆ. 2 ತಾಸು ಬಿಟ್ಟು ನಾನು ಇದನ್ನು ಓಪನ್ ಮಾಡಿದ್ದೀನಿ. ನೋಡಿ, ಹಿಟ್ಟು ಚೆನ್ನಾಗಿ ನೆಂದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈ ಎಕ್ಸ್ಟ್ರಾ ಇರೋ ಎಣ್ಣೆನ ಒಂದು ಬೌಲ್ಗೆ ಹಾಕಿಟ್ಕೊಳ್ಳೋಣ. ಹೋಳಿಗೆ ಮಾಡ್ಕೊಳ್ಳೋಕ್ಕೆ ಅದು ಯೂಸ್ ಆಗುತ್ತೆ. ಇವಾಗ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಎಣ್ಣೆ ಎಲ್ಲ ಅದಕ್ಕೆ ಸೇರ್ಕೊಳ್ಳೋ ಥರ ನಾದ್ಕೊಂಡು ಈ ಥರ ಉಂಡೆಗಳನ್ನು ಮಾಡ್ಕೋಬೇಕು. ಒಂದೊಂದಾಗಿ ಉಂಡೆಗಳನ್ನು ಮಾಡಿ ನಾನು ಒಂದು ಪ್ಲೇಟಲ್ಲಿ ಈ ಥರ ಹಾಕಿಟ್ಕೊಂಡಿದ್ದೀನಿ. ಆನಂತರ ಹೂರಣ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಕೂಡ ಉಂಡೆ ಮಾಡಿಟ್ಕೋಬೇಕು. ನಂತರ ಒಂದೊಂದೇ ಕಣಕನ್ನು ತಗೊಂಡು ಈ ಥರ ತಟ್ಟಿ ಆನಂತರ ಮಾಡ್ಕೊಂಡಿರೋ ಹೂರಣದ ಉಂಡೆಗಳನ್ನು ಇದ್ರ ಒಳಗಡೆ ಇಟ್ಕೊಂಡು ಚೆನ್ನಾಗಿ ಸೆಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕವರ್ ಮಾಡ್ಕೋಬೇಕು. ಹಿಟ್ಟಲ್ಲಿ ಹೋಳಿಗೆ ನಾವು ಹೇಗೆ ಮಾಡ್ತೀವೋ ಆ ಥರ ಹೀಗೆ ಕವರ್ ಮಾಡಿಕೊಂಡು ಇಟ್ಕೋಬೇಕು. ಹೂರಣ ತೆಳ್ಳಗಾಗಿದೆ ಅನ್ನೋ ಹಾಗಿದ್ರೆ ನೀವು ಸ್ವಲ್ಪ ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಕೂಡ ಸೇರಿಸ್ಕೋಬೋದು. ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅವಲಕ್ಕಿ ಇರುತ್ತೆ ಎಲ್ಲರ ಮನೇಲೂ, ಅವಲಕ್ಕಿ ಕೂಡ ಸೇರಿಸ್ಕೋಬೋದು. ಹೂರಣ ತೆಳ್ಳಗೆ ಬಂತು ಅಂದರೆ ಕೆಲವೊಮ್ಮೆ ಕಡಲೆಬೇಳೆ ಹೋಳಿಗೆ ಮಾಡಬೇಕಾದ್ರೆ ಹೂರಣ ತೆಳ್ಳಗಾದರೆ ಆ ಸಮಯದಲ್ಲಿ ಆ ಥರ ಅವಲಕ್ಕಿ ಪುಡಿನ ಸೇರಿಸ್ಕೊಳ್ಳೋದ್ರಿಂದ ಹೂರಣ ಗಟ್ಟಿಯಾಗಿ ಬರುತ್ತೆ. ನಂತರ ಇವನ್ನೆಲ್ಲ ಮಾಡ್ಕೊಂಡಿರೋ ಉಂಡೆಗಳನ್ನು ಒಂದು ಪ್ಲಾಸ್ಟಿಕ್ ಕವರ್ಗೆ ಎಣ್ಣೆನ ಹಚ್ಕೊಂಡು ಈ ಥರ ತಟ್ಕೊತಾ ಇದ್ದೀನಿ. ಲಟ್ಟಣಿಗೆಲ್ಲಿ ಬೇಕಾದರೂ ಲಟ್ಟಿಸ್ಕೋಬೋದು, ಆದರೆ ಕೈಯಲ್ಲಿ ತಟ್ಕೊಂಡ್ರೆ ಇದು ಚೆನ್ನಾಗಿ ಬರುತ್ತೆ. ನಂತರ ದೋಸೆ ತವಾನ ಬಿಸಿ ಮಾಡಿಕೊಂಡು ಒಂದೊಂದಾಗಿ ಹಾಕ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಮಗಚಾಕಿ 2 ಕಡೆ ಬೇಯಿಸ್ಕೊಂಡ್ರೆ
ಹೋಳಿಗೆ ರೆಡಿ ಆಗುತ್ತೆ. ನೀವು ಯಾವಾಗಲೂ ಕಡಲೆಬೇಳೆ ಹೋಳಿಗೆನೇ ಮಾಡ್ಕೊಂಡು ತಿನ್ನೋ ಬದಲು ಈ ಥರ ಕ್ಯಾರೆಟು ಮತ್ತು ತೆಂಗಿನಕಾಯಿ ತುರಿಯನ್ನು ಯೂಸ್ ಮಾಡಿ ಹೋಳಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗೂ ತುಂಬಾ ಒಳ್ಳೆಯದು. ಸ್ಪೆಷಲ್ ಆಗಿರೋ ಹಬ್ಬಕ್ಕೊಂದು ಸ್ಪೆಷಲ್ ಆಗಿರೋ ಹೋಳಿಗೆ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಕೂಡ ಯುಗಾದಿ ಹಬ್ಬನ ಹೇಗೆ ಆಚರಿಸ್ತೀರಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.